ನಮ್ಮ ಅದು ಸರ್ವೀಸಿಗೆ ಹೋಗ್ತಾಯಿದ್ದೀರಿ. ಸೊ ಇದು ಬಂದು ಸೆಕೆಂಡ್ ಸರ್ವೀಸು. ಆಲ್ಮೋಸ್ಟ್ ಆಲ್ ಈಗ 5000 ಕಿಲೋಮೀಟರ್ಸ್ ಆಗಿದೆ. ನಂಗೆ ಆಲ್ರೆಡಿ 1 ಮಂತ್ ಆಗೋನೇ ರಿಮೈಂಡರ್ ಬಂದಿತ್ತು ಸರ್ವೀಸ್ಗೆ ಎತ್ಕೊಂಡೋಗಿ ಅಂತ. ಸೊ ನಾನು ಎತ್ಕೊಂಡೋಗ್ತೀರಾ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಸೊ ಎಸ್ ಬನ್ನಿ, ಈಗ 4940 ಕಿಲೋಮೀಟರ್ಸ್ ಇದೆ. ಫಸ್ಟ್ ಸರ್ವಿಸ್ ಬಂದು 11000 ಚೇಂಜ್ ಆಗಿತ್ತು. ಸೊ ಸೆಕೆಂಡ್ ಸರ್ವಿಸಲ್ಲಿ ಏನೇನು ಮಾಡ್ತಾರೆ, ಎಷ್ಟಾಗುತ್ತೆ, ಏನು ಎತ್ತ ಅಂತ ಅಪ್ರಾಕ್ಸಿಮೇಟ್ ಕಾಸ್ಟ್ ಹೇಳ್ತೀನಿ ಬಿಡುವಾಗ. ಸೊ ಸೆಕೆಂಡ್ ಸರ್ವೀಸು ನನಗೆ ಗೊತ್ತಿರೋಂಗೆ ಏನೇನು ಮಾಡಿಸೋದು ಅಂದರೆ ಏರ್ ಫಿಲ್ಟರ್ ಇರುತ್ತಲ್ವ, ಅದನ್ನು ಮೇಜರಾಗಿ ಚೇಂಜ್ ಮಾಡ್ತೀನಿ ಅಂತ ಅಂದರು. ಬಟ್ ನಾವು ಎಕ್ಸಾಸ್ಟ್ ಹಾಕ್ಸ್ದಾಗೇ BM6 ಶಿಫ್ಟ್ ಆಗೋಗಿದ್ದೀರಿ. ಸೊ ಅದರಿಂದ ತಲೆನೋವಿಲ್ಲ. ಸೊ ಅದೇ ಏರ್ ಫಿಲ್ಟರ್ ಚೇಂಜ್ ಇರೋದಿಲ್ಲ. ಲಾಸ್ಟ್ ಟೈಮ್ ಏನೇನು ಮಾಡಿದ್ರು ಸರ್ವೀಸಲ್ಲಿ ಸೇಮ್ ಟು ಸೇಮ್ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಏನಂದರೆ ಏರ್ ಫಿಲ್ಟ್ರ್ ಒಂದು ಚೇಂಜ್ ಮಾಡ್ತೀರಿ ಅಂದರು. ಬಟ್ ಈಗ ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರ್ ಹಾಕ್ಸಿರೋದ್ರಿಂದ ಪರ್ಮನೆಂಟ್ ಇದು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ನಮ್ಮ ಗಾಡಿ ಇಲ್ಲಿದೆ. ಇಂಜಿನ್ ಆಯಿಲೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ನೋಡಿ ಹೆಂಗಿದೆ ಕಲರು. ಸೊ ಪ್ರೀವಿಯಸ್ ಆಯಿಲು ಹಿಂಗಿತ್ತು ಅಂತ ಒಂದು ಫೋಟೋ ಹಾಕ್ತೀನಿ. ಸೊ ಓಕೆ, ಸರ್ವಿಸ್ ಎಲ್ಲ ಆಯಿತು. ಟೋಟಲಾಗಿ ಸೆಕೆಂಡ್ ಸರ್ವಿಸ್ಗೆ ಎಷ್ಟಾಗಿದೆ ಅಂತ ನೋಡೋಂಗಿದ್ರೆ ಸ್ಟಾರ್ಟಿಂಗಲ್ಲಿ ನಮಗೆ ಆಯಿಲ್ ಫಿಲ್ಟರ್ ಇದೆ, ಅದು 1278 ರೂಪಾಯಿ. ಅದಾದಮೇಲೆ ಇಂಜಿನ್ ಆಯಿಲು 3.7 ಲೀಟ್ರ್ ಹಾಕಿದ್ದಾರೆ, 4491 ಇದೆ. ಇನ್ನು ಇಲ್ಲಿ ಅದರ್ಸ್ ಬಂದು ಕೂಲೆಂಟು ಟಾಪಪ್ ಮಾಡಿದ್ದಾರೆ 400. ಅದಾದಮೇಲೆ ಲೇಬರು 3400. ಅಷ್ಟೆಲ್ಲ ಸೇರಿ ನಮಗೆ ಟೋಟಲಾಗಿ 11647 ರುಪೀಸ್ ಆಗಿದೆ. ಸೊ ನಾನು ಅಂದ್ಕೊಂಡಿದ್ದು 12 ಇಲ್ಲಾಂದರೆ 13,000 ಅಂತ. ಪರವಾಗಿಲ್ಲ, ಅಂದ್ಕೊಂಡಂಗೆ ಅಪ್ರಾಕ್ಸಿಮೇಟ್ ಆವ್ರೇಜ್ ಬಂದಿದೆ. ಸರ್ವಿಸ್ ಎಲ್ಲ ಆದಮೇಲೆ ಏನಿಲ್ಲ, ಇಂಜಿನಲ್ಲೆಲ್ಲ ಚೇಂಜ್ ಮಾಡಿದಾರಲ್ವ, ಒಂದು ಸ್ವಲ್ಪ ಗಾಡಿ ಹೆಂಗೆ ಚೇಂಜಸ್ ಗೊತ್ತಾಗ್ತಿದೆ. ಸ್ಲೈಟ್ ಡಿಫ್ರೆನ್ಸು, ಜಾಸ್ತಿ ಏನಿಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ಬ್ರೇಕ್ ಪ್ಯಾಡ್ಸ್ ಏನಿದೆಯಲ್ವಾ, ಫ್ರಂಟು ರೇರು ಚೆಕ್ ಮಾಡಿಸಿದೆ. ಅವ್ರು ಎತ್ಕೊಂಡು ಮ್ಯಾಕ್ಸಿಮಮ್ ಬಂದರೆ ಒಂದು 2000 ಬರ್ಬೋದು ಅಷ್ಟೇ. ಆದಷ್ಟು ಬೇಗ ಚೇಂಜ್ ಮಾಡಿಸಾಕಿ ಅಂತ ಅಂದರು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಳ್ಳೆ ಖರ್ಚು ಬರುತ್ತೆ ಅಂತ ಅರ್ಥ. ಫ್ರಂಟ್ ಬ್ರೇಕ್ ಪ್ಯಾಡ್ಸೇನೆ ನಮಗೆ 15,000 ಇದೆ. ರಿಯರ್ದು ನಾವು ಚೇಂಜ್ ಮಾಡಿದಾಗ 6,000 ಇತ್ತು. ಸೊ 6,000 + 15 ಅಪ್ರಾಕ್ಸಿಮೇಟ್ಲಿ ಅದೇ ಒಂದು 21-22,000 ಬರುತ್ತೆ. ನೋಡೋಣ, 2,000 ಕಿಲೋಮೀಟರ್ ಅಂದಿದ್ದಾರಲ್ಲ, ಒಳ್ಳೆ ಖರ್ಚು ಬೀಳುತ್ತೆ ಮುಂದಕ್ಕೆ.